ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಈಗ ಯುದ್ಧ ಕೂಡ ನಡೀತಾ ಇದೆ. ಇದು ತೀವ್ರ ಸ್ವರೂಪ ಪಡ್ಕೊಂಡಾಗ ಪ್ರಕೃತಿಯಲ್ಲಿ ಯಾವ್ಯಾವ ಥರ ಬದಲಾವಣೆಗಳಾಗ್ಬೋದು ಸರ್? ಇದು ಭೂಮಿಯ ಪ್ರಕೃತಿಯಲ್ಲಿರ್ತಕ್ಕಂಥ ಭೂಮಿಯ ಒಂದು ಒಡಲನ್ನು ಬಗೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದನೇ ಮಹಾಯುದ್ಧ ಭೂಮಿಯಲ್ಲಿ ಸಿಗ್ತಕ್ಕಂಥ ಖನಿಜಗಳಿಗಾಗಿ, ಎರಡನೇ ಮಹಾಯುದ್ಧ ಭೂಮಿಯಲ್ಲಿ ಸಿಗ್ತಕ್ಕಂಥ ಪೆಟ್ರೋಲ್ಗಾಗಿ, ಮೂರನೇ ಮಹಾಯುದ್ಧ ಏನಾದರೂ ನಡೆದರೆ ಅದು ನೀರಿಗಾಗಿ ನಡೀತದೆ ಅಂತ ಏನು ಹೇಳಿದ್ರು ಸರ್, ತಾವು ಈ ಮುಂಚೆ ಹೇಳಿದ್ರಿ ಕಾಲಜ್ಞಾನದಲ್ಲಿರೋ ವಿಷಯಗಳು ಭಯಪಡಿಸೋದಕ್ಕಲ್ಲ, ಜನರ ಒಂದು ಅವೇರ್ನೆಸ್ ಅಂದರೆ ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುವಂಥ ಪ್ರಯತ್ನವಾಗಿ ಕಾಲಜ್ಞಾನದಲ್ಲಿ ಅದರ ಉಲ್ಲೇಖ ಇದೆ. ಮನುಷ್ಯ ಏನು ತಪ್ಪು ದಾರಿ ನಡೀತಾ ಇದ್ದಾನೆ, ಪ್ರಕೃತಿನ ಹಾಳು ಮಾಡ್ತಾ ಇದ್ದಾನೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶಗಳು, ಕೊರೋನಾ ಆಗ್ಬೋದು, ಮತ್ತೊಂದು ಆಗ್ಬೋದು, ಈಗ ಸುನಾಮಿ ಆಗ್ಬೋದು. ತಾವು ಉಲ್ಲೇಖ ಮಾಡಿದ್ರಿ ಸುನಾಮಿ ಬರುತ್ತೆ ಅಂತ ಮುಂಚೆನೇ ವೀರಬ್ರಹ್ಮಯ್ಯ ಅವರು ಹೇಳಿದರು. ಅದು ನಡೀತು. ಎಷ್ಟೋ ನಗರಗಳು ಕೊಚ್ಕೊಂಡು ಹೋಗ್ಬಿಟ್ಟು ಇವೆಲ್ಲ ಆಗ್ತಾಯಿದೆ. ಅದರ ಮಧ್ಯದಲ್ಲೂ ಕೂಡ ಮನುಷ್ಯ ಒಂದು ಪಾಠ ಕಲಿತಾ ಇಲ್ಲ. ಈಗ ಯುದ್ಧದಲ್ಲಿ ನಡೀತಾ ಇರೋದನ್ನು ನಾವು ನೋಡ್ಬೋದು. ಎರಡು ದೇಶಗಳು ಹೇಳ್ತಾ ಇರೋದು ಏನು ಅಂದರೆ, ನಾವಿನ್ನು ನಮ್ಮ ಬತ್ತಳಿಕೆಯಲ್ಲಿರುವಂಥ ಹೊಸ ಆಯುಧಗಳು ಅಂದರೆ ಹೊಸ ಟೆಕ್ನಾಲಜಿ ಆಯುಧಗಳನ್ನ ನಾವು ಬಳಸೇ ಇಲ್ಲ, ನಾವು ನಮ್ಮ ಹಳೆಯ ಒಂದು ದಾಸ್ತಾನಲ್ಲಿ ಏನಿತ್ತು ಅಂಥದನ್ನು ಮಾತ್ರ ಬಳಸ್ತಾ ಇದ್ದೀವಿ, ಇನ್ನು ಮುಂದೆ ಇದೆ ಮಾರಿ ಹಬ್ಬ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ. ಈಗಾಗಲೇ ನಾವು ನೋಡ್ಬೋದು ಕೆಲವು ಕಡೆ ಮಳೆಯ ವ್ಯತ್ಯಾಸ ಆಗ್ತಾಯಿದೆ, ತಾಪಮಾನಗಳ ವ್ಯತ್ಯಾಸ ಆಗ್ತಾಯಿದೆ, ಹವಾಮಾನದ ವ್ಯತ್ಯಾಸ ಆಗ್ತಾಯಿದೆ. ಈ ಥರ ಎಲ್ಲ ವ್ಯತ್ಯಾಸಗಳಾಗ್ತಾ ಇರೋದಾಗ ಯುದ್ಧದ ಮುಂಚೆನೇ ಒಂದು ತಾಪಮಾನದ ಕುರಿತು ಒಂದು ಭಯದ ವಾತಾವರಣ ಇತ್ತು. 2 ಡಿಗ್ರಿ ಸೆಲ್ಸಿಯಸ್ ಪ್ರಪಂಚದ ಜಾಸ್ತಿ ಆಯಿತು ಅಂದರೆ ಹಿಮಗಡ್ಡೆಗಳು ಕರಗಿ ಇಡೀ ಅರ್ಧ ಭೂಮಂಡಲ ನೀರಿನೊಳಗೆ ಮುಳುಗೋಗುತ್ತೆ, ಮತ್ತು ಹೆಚ್ಚು ಕಮ್ಮಿಗಳಾಗತ್ತೆ, ತಾಪಮಾನ ಏರುಪೇರಾಗತ್ತೆ. ಇವೆಲ್ಲದರ ಬಗ್ಗೆ ಭಯ ಹೊಂದಿತ್ತು. ಈಗ ಯುದ್ಧ ಕೂಡ ನಡೀತಾ ಇದೆ. ಇದು ತೀವ್ರ ಸ್ವರೂಪ ಪಡ್ಕೊಂಡಾಗ ಪ್ರಕೃತಿಯಲ್ಲಿ ಯಾವ್ಯಾವ ಥರ ಬದಲಾವಣೆಗಳಾಗ್ಬೋದು ಸರ್? ಪ್ರಕೃತಿಯಲ್ಲಿ ನಾನಾ ಥರದ ಬದಲಾವಣೆಗಳು ಈ ಯುದ್ಧದ ಅಡ್ಡ ಪರಿಣಾಮದಿಂದ ಆಗತ್ತೆ. ಉದಾಹರಣೆಗೆ ನಮ್ಮಲ್ಲಿ ಈ ಬಂಕರ್ಗಳಲ್ಲಿ ಅಡುಗೆ ಕುಳಿತುಕೊಳ್ತಕ್ಕಂಥ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಕಡಿಮೆ. ನೀವು ಬೇರೆ ದೇಶಗಳಿಗೆ ಹೊರಟೋಗ್ಬಿಡಿ, ಅರಬ್ ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಯುದ್ಧದ ಸಮಯ ಬಂದಾಗ ಜನಗಳನ್ನು ಬಂಕರ್ ಒಳಗಡೆಗೆ ಕಳಿಸಿ ಅಲ್ಲಿ ಬಚ್ಚಿಟ್ಕೊಂಬಿಡಿ ಅಂತ ಕಳಿಸ್ತಾರೆ. ಅದು ಅಬುದಾಬಿ ಇರ್ಬೋದು, ಯಮನ್ ಇರ್ಬೋದು, ಬಹ್ರೈನ್ ಇರ್ಬೋದು, ಅಲ್ಲೆಲ್ಲ ಬಂಕರ್ಸ್ ಇದೆ. ಸಾರ್ವಜನಿಕರ ಬಂಕರ್ ಕಳಿಸ್ಬಿಡ್ತಾರೆ, ಅಲ್ಲೋಗಿದ್ದು ಬಿಡಿ ಅಂತ. ಎಷ್ಟೋ ಜನ ಬಹ್ರೈನಲ್ಲಿರ್ತಕ್ಕಂಥ ಭಾರತೀಯರು ಬಂಕರಲ್ಲಿ ಒಳಗಡೆ ಸೇರ್ಕೊಂಡು ಒಳಗಡೆ ಇದ್ದಾರೆ. ಬಂಕರಲ್ಲಿರ್ತಕ್ಕಂಥ ವ್ಯವಸ್ಥೆ ನಮಗಿಲ್ಲ. ಅಂಥ ಬಂಕರಲ್ಲಿ ಅಡಗಿರೋ ಜಾಗಗಳನ್ನೂ ಕೂಡ ಪತ್ತೆ ಹಚ್ಚಿ AI ಮುಖಾಂತರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮುಖಾಂತರ ಅದನ್ನು ಪತ್ತೆ ಹಚ್ಚಿ ಬಂಕರ್ಗಳನ್ನೇ ಒಡೆದಾಗ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇವತ್ತು ತಂತ್ರಜ್ಞಾನ ಮುಂದಕ್ಕೆ ಹೋಗ್ಬಿಟ್ಟಿದೆ. ಅದರ ಅಡ್ಡ ಪರಿಣಾಮ 900 ಕಿಲೋ ತೂಕದ ಬಂಕರ್ ಬಸ್ಟರ್ ಅಂತಕ್ಕಂಥ ಒಂದು ಬಾಂಬನ್ನು ಹಾಕಿಬಿಟ್ರೆ ಬಂಕರ್ ಒಳಗಡೆ ಬಚ್ಚಿಟ್ಕೊಂಡಿರ್ತಕ್ಕಂಥವ್ರು ಒಳಗಡೆನೇ ನಿರ್ನಾಮ ಆಗೋಗ್ತಾರೆ. ಅಲ್ಲಿ ಯಾರೂ ಇಲ್ಲ ಅಂತಂದರೆ ಅದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಆಳಕ್ಕೆ ಹೋಗಿ ಭೂಮಿಯ ಗರ್ಭವನ್ನು ಬ್ಲಾಸ್ಟ್ ಮಾಡುತ್ತೆ. ಆದಾಗ ಏನಾಗುತ್ತೆ, ಭೂಮಿಯ ಒಡಲು ಶೇಕ್ ಆಗುತ್ತೆ. ಅಂದರೆ ಪ್ರೆಗ್ನೆಂಟ್ ಆದಂಥ, ಗರ್ಭಿಣಿಯಾದಂಥ ಒಬ್ಬ ಮಹಿಳೆಯ ಹೊಟ್ಟೆಗೆ ಜಾಡಿಸಿ ಒದ್ರೆ ಮಗು ಹೆಂಗೆ ಹೊರಟೋಗುತ್ತೋ ಹಂಗೆ ಭೂಗರ್ಭದಲ್ಲಿ ಈ ಥರ ಡ್ಯಾಮೇಜ್ ಆದಾಗ ಭೂತಾಯಿಗೆ ಇದಾಯಿತು ಅಂದರೆ ಭೂಮಿಗೆ ಅಬಾರ್ಷನ್ ಆಗುತ್ತೆ. ಅವತ್ತು ಹಂಗಾಯಿತು ಅಂದರೆ ಜೀವರಾಶಿಗಳೆಲ್ಲನೂ ಸರ್ವನಾಶ ಆಗ್ತಕ್ಕಂಥ ಲೆಕ್ಕಕ್ಕೆ ಹೋಗ್ತದೆ. ಇದು ಭೂಮಿಯ ಪ್ರಕೃತಿಯಲ್ಲಿರ್ತಕ್ಕಂಥ ಭೂಮಿಯ ಒಂದು ಒಡಲನ್ನು ಬಗೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಟಿ ವಿಗಳಲ್ಲಿ ನೋಡ್ತಿರೋರೆಲ್ಲ ನೋಡ್ಬೋದು. ಮೊನ್ನೆ ಇರಾನ್ನವರು ಮಾಡಿದಂಥ ಕೆಲವು ದಾಳಿಗಳ ಮುಖಾಂತರ ಇಸ್ರೇಲಲ್ಲಿರ್ತಕ್ಕಂಥ ಪೈಪ್ಲೈನ್ ಒಡೆದೋಗಿದೆ. ನೀರಿನ ಪೈಪ್ಲೈನ್ ಒಡೆದೋಗ್ಬಿಟ್ಟು ಪ್ರವಾಹದ ರೀತಿಯಲ್ಲಿ ಶೇಖರಣೆ ಮಾಡಿದ ನೀರು ಕೃತಕ ಪ್ರವಾಹ ಹೋದಂಗೆ ಹೋಗ್ತಾ ಇದೆ. ಯಾವಾಗ ಅಲ್ಲಿ ಇಸ್ರೇಲಲ್ಲಿ ನೀರು ಇಲ್ದಂಗೆ ಆಗ್ತದೋ ಆವತ್ತು ಇಸ್ರೇಲಿಗರು ನೀರಿಗಾಗಿ ಮತ್ತೆ ಯುದ್ಧವನ್ನು ಮುಂದುವರಿಸಬೇಕಾದ ಪರಿಸ್ಥಿತಿ ಬರ್ತದೆ. ಅದಕ್ಕೆ ದೊಡ್ಡವರು ಹೇಳ್ತಿದ್ರು, ಒಂದನೇ ಮಹಾಯುದ್ಧ ನೀರಿಗಾಗಿ, ಒಂದನೇ ಮಹಾಯುದ್ಧ ಭೂಮಿಯಲ್ಲಿ ಸಿಗ್ತಕ್ಕಂಥ ಖನಿಜಗಳಿಗಾಗಿ, ಎರಡನೇ ಮಹಾಯುದ್ಧ ಭೂಮಿಯಲ್ಲಿ ಸಿಗ್ತಕ್ಕಂಥ ಪೆಟ್ರೋಲ್ಗಾಗಿ, ಮೂರನೇ ಮಹಾಯುದ್ಧ ಏನಾದರೂ ನಡೆದರೆ ಅದು ನೀರಿಗಾಗಿ ನಡೀತದೆ ಅಂತ ಏನು ಹೇಳಿದ್ರೋ ಅದು ಇವತ್ತು ನಿಜ ಆಗೋದಕ್ಕೂ ಕೂಡ ಹೊರಟಿದೆ. ನೀರು ಇಲ್ಲದಂಗೆ
ಆಗ್ತಾ ಇದೆ. ನೀರಿಗಾಗಿ 3ನೇ ಮಹಾಯುದ್ಧ ನಡೀತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಯಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇವರ ಉದ್ದೇಶ ಏನು? ಕೊಲ್ಲಿ ರಾಷ್ಟ್ರಗಳ ಇರಾನ್ನ ಶಕ್ತಿ ಎಲ್ಲಿದೆ ಅಂತಂದರೆ ಪೆಟ್ರೋಲಿಯಂ ಸಂಪತ್ತಿನ ಮೇಲೆ ಅವ್ರದ್ದಿದೆ. ಅವ್ರದ್ದು ಪೆಟ್ರೋಲಿಯಂ ಸಂಪತ್ತಿನ ಬಂಕರ್ಗಳು ಎಲ್ಲೆಲ್ಲಿದೆಯೋ, ತೈಲಾಗಾರಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವನ್ನು ತೈಲಾಗಾರಗಳನ್ನ ಭಸ್ಮ ಮಾಡಾಕೋದು, ಸುಟ್ಟಾಕೋದು. ಅದರ ಪರಿಣಾಮ ಇವರು ಹಾಕಿದ ಮಿಸೈಲ್ಸು, ಬಾಂಬ್ಗಳಿಂದ ತೈಲದ ಬಾವಿಗಳು ಅಂಟುಕೊಂಡು ಉರಿತಾ ಇದ್ದಾವೆ ತಿಂಗಳುಗಳಿಂದ. 81, 91 ಆ ಯುದ್ಧದಿಂದ ಅಂಟ್ಕೊಂಡವಾರಿರಲಿಲ್ಲ. ಅದರ ಪರಿಣಾಮ ಇವತ್ತು ಇರಾನಿನ ಮೇಲೆ ಕರಿಯ ಮಳೆ ಸುರಿತಾ ಇದೆ, ಕಪ್ಪು ಮಳೆ. ಬಟ್ಟೆ ಮೇಲೆ ಕರ್ರಗಾಗ್ಬಿಡುತ್ತೆ, ಮೈಯೆಲ್ಲ ಕರ್ರಗಾಗ್ಬಿಡುತ್ತೆ. ಆ ಮಳೆ ಹನಿ ಮೈ ಮೇಲೆ ಬಿದ್ದರೆ ಚರ್ಮದ ಕ್ಯಾನ್ಸರು ಕಟ್ಟಿಟ್ಟ ಬುತ್ತಿ. ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ, ಕರಿ ಮಳೆ ಸುರಿತಾ ಇದೆ. ಹಾಗಾಗಿ ಇದರ ಅಡ್ಡ ಪರಿಣಾಮಗಳನ್ನು ಬರೀ ಇರಾನು, ಇರಾಕು, ಇಸ್ರೇಲು, ಅಮೇರಿಕಾ ಇವರು ಅಂತಲ್ಲ, ಎಲ್ಲ ದೇಶಗಳ ಮೇಲೂ ಇದರ ಪರಿಣಾಮ ಖಂಡಿತ ಇರುತ್ತೆ. ಇದಕ್ಕೆ ಯುದ್ಧ ಪರಿಹಾರ ಅಲ್ಲ. ರಾಜತಾಂತ್ರಿಕ ಒಂದು ಇದನ್ನು ಬಳಸ್ಕೊಂಡು ಯುದ್ಧಕ್ಕೆ ಕೊನೆ ಹಾಡಬೇಕಾದಂಥ ಇಂಥ ಚಿಂತನೆಗಳಿರ್ತಕ್ಕಂಥ ಈ ಕಾಲದಲ್ಲೂ ಕೂಡ ಯುದ್ಧದ ಬಗ್ಗೆ ನಾವು ಯಾವುದೋ ರಾಜರ ಕಾಲದಲ್ಲಿ ಕುದುರೆಗಳ ಮೇಲೆ ಕತ್ತಿ ತೊಗೊಂಡು ಹೊಡೆದಾಡೋರು, ಬಾಂಬಲ್ಲ. ಅವಾಗೇ ಬೇಡ ಅಂತ ಹೇಳ್ತಿದ್ದವ್ರು ಈಗ ಬಾಂಬುಗಳು ಹಾಕೋದು ಹೋಯ್ತು. ಅದಕ್ಕೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು, ಮಂತ್ರಯುಗ ಮೇ ಪೋವು ಯಂತ್ರಯುಗ ಮೇ ಒಚ್ಚು ತಂತ್ರಮುಗ ಮಾನವಲು ಬ್ರತಿಕೇರಯ್ಯ. ಟೆಕ್ನಾಲಜಿ ಮೇಲೆ ಬದುಕ್ತಾವ್ರೆ. ಹಾಗಾಗಿ ಇವತ್ತು ಹಂಗೆ ಲೆಕ್ಕ ತೊಗೊಂಡ್ರೆ 10 ಲಕ್ಷ ಜನ ಸೈನಿಕರನ್ನ ಇಟ್ಕೊಂಡಿರ್ತಕ್ಕಂಥ ಇರಾನು 10 ಲಕ್ಷ ಜನ ಸೈನಿಕರನ್ನ ನಿಮಗೆ ತಾಕತ್ತಿದ್ರೆ ಬೂದಾಳಿಗೆ ಬನ್ನಿರಿ ಅಂತ ಚಾಲೆಂಜ್ ಆಗ್ತಾರೆ ಅವರು. ಅಮೇರಿಕಾದವ್ರಿಗೆ ಬೂದಾಳಿ ಎದುರಿಸೋ ಶಕ್ತಿ ಇಲ್ಲ, ಬೂದಾಳಿಗೆ ಬನ್ನಿ ಅಂತ ಚಾಲೆಂಜ್ ಆಗ್ತಾನೆ. ಇವರೇನು ಪಟಾಕಿಗಳೆಲ್ಲ ತೊಗೊಂಡೋಗಿ ಇರಾನ್ ಮೇಲೆ ಹಾಕ್ತಾವ್ರೆ ಅಷ್ಟೇ. ಇದು ದೀಪಾವಳಿ ಹಬ್ಬ ಆಗ್ಬಿಟ್ಟಿದೆ, ಯುದ್ಧ ಅಲ್ಲ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.